ಮಸಾಲ ಸೋಡಾ, ಚಿಲ್ಲಿ ಮಸಾಲ, ಜಲ್ಜೀರಾ ಸ್ಪೆಷಲ್, ಟೆಕಿಲಾ, ಫುಲ್ಜಾರ್ ಸ್ಪೆಷಲ್ ಸೋಡಾ ಇದೆ. ಈ ಸಲನಾದ್ರೂ RCB ಗೆಲ್ಲಿಸ್ಲಿಕ್ಕೆ ಇಲ್ಲೇ ಸೋಡಾ ಕುಡಿಬೇಕು. RCB ಅಭಿಮಾನಿಗಳು ಕಿತ್ತೆದ್ದು ಬರ್ಬೇಕು. ಓಪನರ್ಗೆ ಸಿಗ್ತಾ ಇಲ್ಲ ಆಗಿತ್ತು, ಅಂಗಡಿ ಸ್ವಲ್ಪ ದೊಡ್ಡ ಆಗಿರೋದ್ರಿಂದ ಇಲ್ಲಿ ಇಟ್ಟಿದ್ದೀನಿ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಆಗಿದೆ. ಬೆಳಿಗ್ಗೆ ಬಂದ್ರೆ ಓಪನರ್ ಸಿಗ್ತಾ ಇದೆ. ಎಲ್ಲರೂ ನಿಮ್ಮನ್ನು ಗುರುತಿಸ್ತಿದ್ದಾರೆ, ಹೇಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಮತ್ತೆ ಓಪನರ್ ತಂದು ಇಟ್ಕೊಂಡ್ ಬಿಟ್ರು ಅದನ್ನಿಗೆ ಓಪನರ್ ಕೈಗೆ ಹೋಗಲ್ಲ, ಈ ಬಾಟಲ್ ಪಟ ಪಟ ಹೊಡೆದ್ಬಿಡು. ಎಷ್ಟು ಸೆಕೆಂಡ್ಸ್ ತಗೊಳ್ತೀವಿ ಒಂದು ಬಾಟಲ್ ಹೊಡ್ಲಿಕ್ಕೆ? ಒನ್ ಸೆಕೆಂಡ್. ಹಲೋ ಗೈಸ್, ಇವತ್ತು ನಾನಿದ್ದೀನಿ ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ನಲ್ಲಿ. ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ಗಿಂತ ಅದ್ರ ಪಕ್ಕದಲ್ಲಿರುವ ಸೋಡಾ ಅಂಗಡಿ, ರಾಜೇಶ್ ಅವರ ಸೋಡಾ ಸ್ಪೆಷಲ್, ಜಲ್ಜೀರಾ ಸೋಡಾ ಸ್ಪೆಷಲ್ ಅಂಗಡಿ ತುಂಬಾನೇ ಫೇಮಸ್ ಆಗಿದೆ. ಸೊ ಅವರ ಇವತ್ತೊಂದು ನಾನು ಇಂಟರ್ವ್ಯೂ ಮಾಡುವಂತೇಳಿ ನನ್ನ ಸೈಟ್ಗೆ ಪರಿಚಯ ಮಾಡ್ಕೊಡ್ತೀನಿ. ಈಗ ಎಲ್ಲರೂ ಸೋಡಾ ಓಪನ್ ಮಾಡ್ತಾರೆ, ಬಟ್ ರಾಜೇಶ್ ಅವರು ಒಂಥರ ಡಿಫ್ರೆಂಟ್ ಸ್ಟೈಲ್, ಅಂದ್ರೆ ಯುನೀಕ್ ಆಗಿದೆ. ಸೊ ಮಾಡೋ ಕೆಲಸನ ಒಂದೇ ವೇನಲ್ಲಿ ಮಾಡಿದ್ರೆ ಯಾರು ಗುರ್ತಿಸಲ್ಲ. ಈಗ ಒಂದ್ ಕೆಲಸ ನೋಡಿ ಡಿಫ್ರೆಂಟ್ ಆಗಿ ಮಾಡಿದ್ರೆ ಎಲ್ಲರೂ ಗುರ್ತಿಸ್ತಾರೆ, ಒಂಥರ ಅಟ್ರಾಕ್ಟಿವ್ ಇರುತ್ತೆ ಮೇನು. ಅದೇ ತರ ನಮ್ಮ ರಾಜೇಶ್ ಅವರು ಸೋಡಾನ ಒಂದು 2-3 ಟೈಪ್ ಅಲ್ಲಿ ಹೊಡಿತಾರೆ, ಒಂಥರ ಯುನೀಕ್ ಆಗಿದೆ ಆ ಸ್ಟೈಲು. ಅದು ತುಂಬಾ ಇಂಪ್ರೆಸ್ ಆಗಿದೆ ಈಗ ಆಲ್ರೆಡಿ ಕರ್ನಾಟಕಕ್ಕೆ. ಸೊ ಹಾಗಾಗಿ ಅವ್ರನ್ನೊಂದು ಇಂಟರ್ವ್ಯೂ ಮಾಡು ಅಂತೇಳಿ ನನಗೆ ಇವತ್ತು ಮನಸ್ಸಾಯ್ತು. ಸೊ ಹಾಗಾಗಿ ನಾನು ಅವರ ಅಂಗಡಿ ಮುಂದೆ ಇದ್ದೀನಿ. ಈಗ ನಿಮ್ಗೆ ಡೈರೆಕ್ಟ್ ಆಗಿ ರಾಜೇಶ್ ಅವರನ್ನೇ ಮೀಟ್ ಮಾಡಿಸ್ತೀನಿ. ರಾಜೇಶ್ ಅವರೇ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಏನಂತ ಹೇಳಿದ್ರೆ, ಈಗ ನಾವು ಉಡುಪಿಯಲ್ಲಿ ಆಗಿರ್ಬೋದು, ಮ್ಯಾಂಗ್ಳೂರ್ ಆಗಿರ್ಬೋದು, ನಿಮ್ದು ಒಂದು ಸೋಡಾ ಹೊಡಿಯೋ ಸ್ಟೈಲ್ ತುಂಬಾ ಫೇಮಸ್ ಆಗಿದೆ. ನಾವಂತೂ ಫುಲ್ ಇಂಪ್ರೆಸ್ ಆಗಿದೆ. ನೀವು ಹೇಗೆ ಹೊಡಿತಾನೆ ಇಷ್ಟು ಚುರುಕಾಗಿ 1 ಸೆಕೆಂಡ್ ಅಲ್ಲಿ ಹೊಡಿತಾನೆ? ನಮ್ಗೆ ತುಂಬಾ ಕಷ್ಟ. ಅದರಲ್ಲೂ ನೀವು ಮಿನರಲ್ ವಾಟರ್ ಬಾಟಲ್ ಅಲ್ಲಿ ಹೊಡಿತೀರಲ್ಲ, ಅದಂತೂ ಹೈಲಿ ಇಂಪ್ರೆಸ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಒಂಥರ ಅಟ್ರಾಕ್ಟಿವ್ ಫ್ಯಾಕ್ಟ್ ಅಂದ್ರೆ ಅದು. ನೀವು ಸೋಡಾ ಹೊಡಿತೀರಲ್ಲ ಮಿನರಲ್ ವಾಟರ್ ಅಲ್ಲಿ, ಮತ್ತೆ ಬುದ್ಧಿ ಹೊಡಿತೀರಲ್ಲ, ಅಷ್ಟು ಈಸಿ ಇಲ್ಲ ಅದು. ಈಗ ನಾರ್ಮಲ್ ಜನರಿಗೆ ತುಂಬಾ ಕಷ್ಟ. ಸೊ ಇದೊಂದು ಯಾವ ತರ ಇನ್ಸ್ಪೈರ್ ನಿಮ್ಗೆ, ಹೇಗೆ ಶುರು ಆಯ್ತು ಇದೊಂದು? ಯಾಕೆಂತ ಹೇಳಿದ್ರೆ ಸರ್, ಓಪನರ್ ಗೆ ಸಿಗ್ತಾ ಇಲ್ಲ ಆಗಿತ್ತು, ಅಂಗಡಿ ಸ್ವಲ್ಪ ದೊಡ್ಡ ಆಗಿರೋದ್ರಿಂದ ಇಲ್ಲಿ ಇಟ್ಟಿದ್ದೀನಿ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಆಗಿದೆ. ಬೆಳಿಗ್ಗೆ ಬಂದ್ರೆ ಓಪನರ್ ಸಿಗ್ತಾ ಇಲ್ಲ ಆಗಿತ್ತು. ಓಕೆ. ಆವಾಗ ನಾನು ಇದನ್ನ ತಗೊಂಡು ಈ ತರ ಪ್ರೆಸ್ ಮಾಡಿ ಹೊಡೆದು ಸೋಡಾ ಹಾಕ್ತಿದ್ದೆ. ಆಮೇಲೆ ಮತ್ತೆ ಈ ತರ ಹೊಡೆದ್ಬಿಟ್ಟು ಈ ತರ ಹೀಗೆ ಮಾಡ್ಬಿಟ್ಟು ಸೋಡಾ ಸರ್ಬತ್ಗೆ ಯೂಸ್ ಆಗ್ತದೆ. ಓಕೆ. ಈ ತರ ಮಾಡಿದ್ರೆ ಸೋಡಾ ಸರ್ಬತ್ ಬರುತ್ತೆ. ಅದೆಲ್ಲ ಮಾಡಿದ್ರೆ ಫುಲ್ ಜಾರಿಗೆ ಅದು ಟ್ರೈ ಆಗ್ತಾ ಇರ್ಲಿಲ್ಲ ಆಗಿತ್ತು. ಮತ್ತೆ ಏನ್ ಮಾಡೋದು ಅಂತ ಹೇಳಿ ಹೊಸ ಇದರಲ್ಲಿ ಈ ತರ ಓಪನ್ ಮಾಡೋದು ನೋಡಿದೆ. ಓಕೆ. ಆವಾಗ ಅದು ಒಂಥರ ರೂಢಿ ಆಗ್ಬಿಟ್ಟು ಫಾಸ್ಟ್ ಆಗ್ಬಿಡ್ತು. ಈಗ ಅದೇನೆ ನಿಮ್ಮನ್ನ ಒಂದು ಕಲೆಯಾಗಿ ಮುಂದುವರಿಸಿದ್ದು. ಅದೇ ಈಗ ಅದನ್ನ ನೋಡಿ ಜನ ತುಂಬಾ ಹೇಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಮತ್ತೆ ಓಪನರ್ ತಂದು ಇಟ್ಕೊಂಡ್ ಬಿಟ್ರು ಅದನ್ನಿಗೆ ಓಪನರ್ ಕೈಗೆ ಹೋಗಲ್ಲ, ಈ ಬಾಟಲ್ ಪಟ ಪಟ ಹೊಡೆದ್ಬಿಡು. ಎಷ್ಟು ಸೆಕೆಂಡ್ಸ್ ತಗೊಳ್ತೀವಿ ಒಂದು ಬಾಟಲ್ ಹೊಡ್ಲಿಕ್ಕೆ? ಒನ್ ಸೆಕೆಂಡ್. ಎಷ್ಟು ಕ್ವಿಕ್ ಆಗಿ ಯಾರು ಹೊಡೆಯಲ್ಲ. ಈಗ ನಾರ್ಮಲ್ ಪರ್ಸನ್ ಯಾರು ತುಂಬಾ ಕಷ್ಟ 1 ಸೆಕೆಂಡ್ಸ್ ಅಲ್ಲಿ ಹೊಡೆದು. 1 ಸೆಕೆಂಡ್ಸ್ ಅಲ್ಲಿ 2 ಸೆಕೆಂಡ್ಸ್ ಅಲ್ಲಿ ರಾಜೇಶ್ ಅವರು 2 ಬಾಟ್ಲಿನ ಹೊಡಿತಾರೆ. ಎಷ್ಟು ಫ್ಲೇವರ್ಸ್ ಇದೆ ಟೋಟಲ್? 12 ಫ್ಲೇವರ್ ಇದೆ. ಈಗ ನನ್ನ ಹತ್ರ ಹಾಲಿ 8 ಫ್ಲೇವರ್ ಸಿಗುತ್ತೆ. ಓಕೆ. ಬೆಸ್ಟ್ ಆಗಿ ಮಾಡ್ಕೊಡ್ತೇನೆ. ಪುದೀನ ಚಟ್ನಿ ಅಂದ್ರೆ ಯಾವುದೇ ಕೆಮಿಕಲ್ ಇರಲ್ಲ ಅದರಲ್ಲಿ, ಕೆಮಿಕಲ್. ಪುದೀನ ಮನೆಯಲ್ಲೂ ಮಾಡ್ಬೋದು ನೀವು ಇದನ್ನ. ಪುದೀನ ಮತ್ತೆ ಶುಂಠಿ, ಗಾಂಧಾರಿ ಮೆಣಸು, ಸೂಜಿ ಮೆಣಸು ಅಂತ ಬರುತ್ತೆ. ಮತ್ತೆ ಅದಕ್ಕೆ ಮತ್ತೊಂದು 2-3 ವೆರೈಟಿ ಬರುತ್ತೆ. ಓಕೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ಹೇಗೆ ವಿಸಿಟರ್ಸ್ ಎಲ್ಲ ಯಾವ ಸಂಖ್ಯೆಯಲ್ಲಿ ಬರ್ತಿದ್ದಾರೆ? ತುಂಬಾ ಬರ್ತಿದ್ದಾರೆ ವಿಸಿಟರ್ಸ್? ಬರ್ತಾರೆ ಸರ್, ತುಂಬಾ ಜನ ಬರ್ತಾರೆ. ಆವಾಗ್ಲೇ ಮೊದಲೇ ಒಂದು 40-50 ಸೋಡಾ ಹೋಗುದು, ಈಗ ತುಂಬಾ ಹೋಗ್ತಾ ಇದೆ. ಜನ ಒಂದ್ ಲೈನ್ ಅಲ್ಲಿ ಕ್ಯೂವಲ್ಲಿ ನಿಂತು ಬಿಡ್ತಾರೆ. ಅದೇ ತುಂಬಾ ಖುಷಿ. ಯಾಕಂತ ಹೇಳಿದ್ರೆ ಎಷ್ಟೇ ಹೊತ್ತಾದ್ರೂ ವೇಟ್ ಮಾಡಿ ಕುಡಿತಾ ಇದ್ದಾರೆ. ಅದೇ ರಾಜೇಶ್ ಅವರ ಸ್ಪೆಷಲ್. ಇದೇ ತರ ಈಗ ನಮ್ಮ ಎಲ್ಲ ವೀಕ್ಷಕರು ನೋಡ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬನ್ನಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ ಹುಡುಗ ಅಂತ ಹೇಳಿ ಅನ್ಕೊಂಡು ಸಪೋರ್ಟ್ ಮಾಡಿ. ಸ್ಪೆಷಲ್ ಆಗಿ ಸೋಡಾ ಮಾಡ್ಕೊಡ್ತೇನೆ. ಸೋಡಾ ಮಾತ್ರ ಬೆಸ್ಟ್ ಆಗಿ ಮಾಡ್ಕೊಡ್ತೇನೆ. ನೀವು ಬನ್ನಿ, ನೀವು ಕೂಡ ಟ್ರೈ ಮಾಡಿ. ರಾಜೇಶ್ ಅವರು ಒಂದೇ ಅಲ್ಲ, ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಸ್ಪೆಷಲ್ ಸೋಡಾ ನಿಮ್ಗೋಸ್ಕರ ಮಾಡ್ಕೊಡ್ತಾರೆ. ಬನ್ನಿ, ಎಂಜಾಯ್ ಮಾಡಿ. ಶರಾವತಿ ಬೀಚ್ ಹ್ಯಾಂಗಿಂಗ್ ಬೀಚ್ಗೆ ಬಂದಾಗ ದಯವಿಟ್ಟು ರಾಜೇಶ್ ಅವರ ಶಾಪನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಂದು ಯೂಟ್ಯೂಬ್ ಚಾನಲ್ ಇದೆ, @ಲಾಗ್ಸ್ಟಾರ್ ರಾಜೇಶ್ ಅಂತ ಹೇಳಿ ಹೊಡೆದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾದಲ್ಲೂ ಇದೆ. ಇನ್ಸ್ಟಾದಲ್ಲಿ ಆಲ್ ದ ಬೆಸ್ಟ್ ರಾಜೇಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.